ನಮಸ್ಕಾರ ಎಲ್ಲರಿಗೂ. ಓಂ ಬ್ರಹ್ಮದೇವಾಯ ನಮಃ. ಇವತ್ತು ಮಾತಾಡ್ತಿರೋ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಸ್ಟ್ರಾಲಜಿಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ. ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಮೂರು ಗ್ರಹನೂ ಕೂಡ ಒಂದು ವೃಶ್ಚಿಕ ರಾಶಿಲಿದ್ದಾರೆ. ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ, ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ. ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ. ಅದೇ ಥರ ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ. ಅಲ್ಲಿಂದ ಮೀನರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ಮೀನರಾಶಿಗೆ. ಗುರು ಈ ಒಂದು ವಾರದಲ್ಲಿ ಕಟಕ ರಾಶಿಯಲ್ಲೇ ಇರ್ತಾನೆ, ಉಚ್ಚ ಗುರುವಾಗಿರ್ತಾನೆ. ಇವನು ಉಚ್ಚ ಗುರುವಾಗಿದ್ದಾಗ ಒಬ್ಬರು ಮಾತು ಬಿಡ್ತಾರೆ, ಒಬ್ಬರು ತಿಕ್ಲು, ಒಬ್ಬರು ಮೆಂಟ್ಲು, ಒಬ್ಬರು ಲೂಸ್ಗಳು ಹುಡ್ತಾರೆ ಅಂತ ಹೇಳುತ್ತೆ. ಒಳ್ಳೆಯವರು ಹುಡ್ತಾರೆ, ಕೆಟ್ಟವರು ಹುಡ್ತಾರೆ. ಗುರು ಹುಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ. ಎಂದಿನಂತೆ ಕೇತು ಗ್ರಹ ಸಿಂಹರಾಶಿಲಿದ್ದಾರೆ. ಸಿಂಹರಾಶಿಲಿರೋ ಕೇತನ್ನು ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ಲಾಗಿರ್ತದೆ. ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ, ತುಲಾ, ವೃಶ್ಚಿಕ, ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ. ಅಂದರೆ 4 ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊತಾ ಹೋಗ್ತಾನೆ. ಅದೇ ಥರ ಶುಕ್ರ ಗ್ರಹ ಅವನ ಸ್ವಂತ ಮನೇಲಿದ್ದಾನೆ. ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ, ನಷ್ಟವನ್ನು ಕೊಡ್ತಾನೆ. ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ. ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ. ಇಲ್ಲೇನಾಗುತ್ತೆ, ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೋಟ್ಯಾಧೀಶ್ವರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಬಂದು ಕಟಕ ಲಗ್ನ ಅಂತೀನಿ. ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದ್ರೆ ತುಂಬ ಚೆನ್ನಾಗುತ್ತೆ. ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸಿನ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ. ಓದೋ ಮಕ್ಕಳ ಜಾತಕ ಹೇಗಿರುತ್ತೆ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡ್ಬೋದು. ಗ್ರಹಗಳು ತುಂಬ ವೈಬ್ರೇಷನ್. ಈ ಗ್ರಹಗಳನ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಕಾದೋಣ. ಮಕರ ರಾಶಿಗೆ ಸಿಕ್ಕಾಪಟ್ಟೆ ಯೋಗದ ರಾಶಿ. ಮಕರ ರಾಶಿಗೆ ಅಪಾರವಾದ ಕೀರ್ತಿಯನ್ನು ಕೊಡ್ತಾ ಇದ್ದಾನೆ ಸೂರ್ಯನು ಬುಧನು ಕುಜಗ್ರಹನು ಲಾಭಸ್ಥಾನದಲ್ಲಿ ಗುರು ದೃಷ್ಟಿ. ಸಾಕಷ್ಟು ಜನ ಕೇಸು, ಕೋರ್ಟು ಇಂಥವ್ರಿಗೆಲ್ಲರಿಗೂ ಕೂಡ ಸಾಕಷ್ಟು ಜನಕ್ಕೆ ಬೇಲ್ ಸಿಗೋದು, ಕಾನೂನಿಂದ ಜಯ ಕಾಣೋದು. ಇವಾಗ ದರ್ಶನ್ ಅವ್ರಿಗೆ, ಪ್ರಜ್ವಲ್ ರೇವಣ್ಣ ಇವರೆಲ್ಲ ಮಕರ ರಾಶಿ ಬರ್ತಾರೆ. ಅವ್ರಿಗೆ ಸ್ಟ್ರಾಂಗ್ ಇರ್ಬೋದು, ಅವ್ರಿಗೆ ಬೇಲ್ ಲೇಟ್ ಆಗ್ಬೋದು. ಆದರೆ ತುಂಬ ಜನ ಮಕರ ರಾಶಿಯವ್ರಿಗೆ ಭಾಳ ಹಿಂದಿನಿಂದ ಕೇಸ್ ಹಾಕ್ಸಿದ್ರು ಎಲ್ಲರೂ ಕೂಡ ಬೇಲ್ ಆಗೋದು ಮತ್ತು ಸಕಲ ಸಂಪತ್ತು ಐಶ್ವರ್ಯ ಕೊಡೋದು, ಇಲ್ಲ ಕೇಸಿಂದ ತುಂಬ ಲಾಭವನ್ನು ಅನುಭವಿಸೋದು. ಯಾಕಂದರೆ ಶನಿ ಮತ್ತು ಸೂರ್ಯಗ್ರಹನು ಮತ್ತು ಕುಜಗ್ರಹನು ತುಂಬ ಲಾಭದಲ್ಲಿದೆ. ಈಗ ತುಂಬ ರೀತಿಯಲ್ಲಿ ಮಕರ ರಾಶಿಯವರಿಗೆ ಎಲ್ಪ್ ಮಾಡಿದ್ರೆ ಅವ್ರಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಶುಕ್ರ ಗ್ರಹ ನಿಮಗೆ ಸ್ವಂತ ಮನೇಲಿದ್ದಾನೆ ತುಲಾ ರಾಶಿಲಿ. ಹಾಗಾಗಿ ನಿಮಗೆ ವ್ಯಾಪಾರದಲ್ಲಿ ದುಡ್ಡು, ಅದೃಷ್ಟ ದುಡ್ಡು, ಬಿಗ್ನೆಸ್ ದುಡ್ಡನ್ನು ನೀವು ಕಾಣ್ತೀರ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ನಿಮ್ಮ ಲೈಫಲ್ಲಿ ಅಷ್ಟೈಶ್ವರ್ಯನೂ ಕೂಡ ಕೊಡ್ತಾನೆ. ಶುಕ್ರನಿಂದ ನೀವು ಲಾಭವನ್ನು ಏನು ಬೇಕಾದ್ರೂ ಪಡ್ಕೋಬೋದು, ತುಂಬ ಬೆನಿಫಿಟ್ನ ಪಡ್ಕೊಳ್ತಾರೆ. ಶುಕ್ರ ವಿಪರೀತ ರಾಜಯೋಗನ ಕೊಡ್ತಾನೆ. ತುಂಬ ದೊಡ್ಡ ಬೆನಿಫಿಟ್ಸು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಶುಕ್ರ ಗ್ರಹ ನಿಮ್ಮ ಲೈಫಲ್ಲಿ ಭಗವಂತ ನಿಮಗೆ ಎಲ್ಲವನ್ನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಅನ್ಕೋತಿರೋ ಅದೆಲ್ಲ 100 ಪಟ್ಟು ಯೋಗವನ್ನು ಕೊಡ್ತಾನೆ. ನಿಮ್ಗೆ 100 ಪಟ್ಟು ಯೋಗವನ್ನು ಕೊಟ್ಟೋದ್ರಿಂದ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನ ಕೂಡ ಗ್ರಹಗಳು ಕೊಡೋದ್ರಿಂದ ನೀವು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ಇಂಪ್ರೂವ್ಮೆಂಟನ್ನು ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ. ಮಕರ ರಾಶಿಯವರಿಗೆ ವಿಪರೀತ ರಾಜಯೋಗದ ಒಂದು ಫಲ. ತುಂಬ ಟಾಪ್ ರಾಶಿ ಆಗಿರ್ತದೆ. ನಿಮ್ಮ ಲೈಫಲ್ಲಿ ಭಾಳ ವಿಶೇಷವಾಗಿ ಉದ್ದಿನ ವಡೆಯನ್ನು ಸ್ವಲ್ಪ ಜನಕ್ಕೆ ದಾನವನ್ನಾಗಿ ಕೊಡಿ. ಅದರಲ್ಲೂ ಮೊಸರೊಡೆ ತುಂಬ ದಾನವಾಗಿ ಕೊಡಿ. ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಆಗ್ತದೆ. ಮತ್ತು ಸದ್ಯದಲ್ಲೇ ನಾನು ಕೂಡ ಕ್ಲಾಸ್ ಮಾಡಬಾರ್ದು ಅಂತ ಇದ್ದೆ, ಅದು ಅಸ್ಟ್ರಾಲಜಿ. ನಾನು ಏನು ಮಾಡ್ತೀನೋ ಒಂದೇ ಸಬ್ಜೆಕ್ಟ್ ಮಾಡೋದು. ಎಲ್ಲರೂ ಕೂಡ ಕ್ಲಾಸಿಗೆ ಬೇಕಂದ್ರೆ ಜಾಯ್ನ್ ಆಗ್ಬೋದು. ಹಾಗಾಗಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನ ನೀವು ನಿರೀಕ್ಷೆ ಮಾಡ್ಬೋದು. ಭಾಳ ಅದ್ಭುತವಾದ ದಿನ ನಿಮ್ಮ ಲೈಫಲ್ಲಿ ಬರುತ್ತೆ. ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲವನ್ನು ಕಾಣ್ತೀರ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತದೆ. ನಿಮ್ಮ ಲೈಫಲ್ಲಿ ಅಪಾರವಾದ ಕೀರ್ತಿ ತಾಂಡವಾಡ್ತೈತೆ. ನೀವೇನಾದ್ರು ರಾಹು ಗ್ರಹಕ್ಕೆ ಆರಾಧಿಸಿದರೆ, ರಾಹು ಗ್ರಹನ ಪೂಜಿಸಿದರೆ ನಿಮಗೆ ಎಲ್ಲ ಭಗವಂತ ತುಂಬ ಕೊಡ್ತಾನೆ. ರಾಹುನ ಹೋಗಿ ಪ್ರಾರ್ಥನೆ ಮಾಡಿ, ರಾಹುಗೆ ಅಷ್ಟೈಶ್ವರ್ಯನ ಕೊಡಿ. ರಾಹುಗೆ ಸಂಬಂಧಪಟ್ಟಂಥ ಗೋಮೇಧಿಕವನ್ನು ಇದ್ದರೆ ನೀವು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಗೋಮೇಧಕ್ಕಿರುವಷ್ಟು ಪವರು ತುಂಬ ಇನ್ಯಾವ ರಾಶಿಗಿಲ್ಲ. ಅಪಾರವಾದ ಕೀರ್ತಿನ
ಗಳಿಸೋದ್ರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವ್ನ ಎನರ್ಜಿನ ನೋಡೋದ್ರಿಂದ ನಿಮ್ಗೆ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರ. ಯಾಕಂದರೆ ಆ ಗ್ರಹ ಕೊಡೋದ್ರಿಂದ ನೀವು ಆ ಗ್ರಹದ ಫಲವನ್ನು ನೀವು ಪಡ್ಕೊಳ್ಳಿ. ಮಕರ ರಾಶಿ ಟೈಮ್ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ.